ಹಲೋ ಗೈಸ್, ಇವತ್ತಿನ ವಿಡಿಯೋದಲ್ಲಿ ಬಂದುಬಿಟ್ಟು ಸೆಕೆಂಡ್ ಪಿ ಯು ಸಿ ಅಕೌಂಟೆನ್ಸಿ ಬರ್ತಕ್ಕಂಥ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಹೇಗೆ ಬಿಡಿಸೋದಂತ ಸ್ಟೆಪ್ ಬೈ ಸ್ಟೆಪ್ ನೋಡೋಣ. ಇದು 6 ಮಾರ್ಕ್ಸ್ ಪ್ರಾಬ್ಲಮ್ ಆಗಿದೆ ಆ್ಯನ್ಯುವಲ್ ಎಕ್ಸಾಮ್ಗೆ. ಈಗ ಕ್ವಶನ್ ಕೂಡ ಬರ್ಕೊಂಡಿದ್ದೇನೆ. ಪ್ರಾಬ್ಲಮ್ ನಂಬರ್ 7 ನೋಡೋಣ ಇವತ್ತಿನ ವಿಡಿಯೋದಲ್ಲಿ. ಅದೇ ರೀತಿಯಾಗಿ ಈ ಕಡೆ ಫಾರ್ಮೆಟ್ ಕೂಡ ಬರ್ಕೊಂಡಿದ್ದೇನೆ, ಕಾಲಮ್ ಕೂಡ ಹಾಕಿದ್ದೇನೆ. ಅದೇ ರೀತಿಯಾಗಿ ಫಾರ್ಮೆಟ್ ಎಕ್ಸ್ಪ್ಲನೇಷನ್ ಕೂಡ ಪ್ರಾಬ್ಲಮ್ ನಂಬರ್ 1 ಎಕ್ಸ್ಪ್ಲನೇಷನ್ ಮಾಡಿದ್ದೇನೆ. ನೀವು RK ನ್ಯೂ ಟ್ಯುಟೋರಿಯಲ್ಸ್ ಅಂತ ಸರ್ಚ್ ಮಾಡಿ ಯೂಟ್ಯೂಬ್ ಚಾನಲ್ನಲ್ಲಿ ಪ್ಲೇಲಿಸ್ಟ್ ಕೂಡ ಇದೆ, ನೋಡ್ಬೋದು. ಅದೇ ರೀತಿಯಾಗಿ ಈಗ ಪ್ರಾಬ್ಲಮ್ ನಂಬರ್ 7 ನೋಡೋಣ. ಮೊದಲಿಗೆ ಈಗ ಕ್ವಶನನ್ನು ನೋಡೋಣ, ಆದ ನಂತರ ಪ್ರಾಬ್ಲಮನ್ನು ಬಿಡಿಸೋಣ. ಈಗ ಫಸ್ಟ್ ಆಫ್ ಆಲ್ ಕ್ವಶನ್ ಒಳಗೆ ಏನು ಕೊಟ್ಟಿದ್ದಾರೆ ಅಂದರೆ, ಫಾರ್ಮ್ ದ ಫಾಲೋವಿಂಗ್ ಇನ್ಫಾರ್ಮೇಷನ್, ಪ್ರಿಪೇರ್ ದ ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಫಾರ್ ದ ಇಯರ್ ಎಂಡಿಂಗ್ 31/3/2025 ಆಸ್ ಪರ್ ಶೆಡ್ಯೂಲ್ 3 ಕಂಪನಿ ಆ್ಯಕ್ಟ್ 2013. ಫಸ್ಟ್ ಆಫ್ ಆಲ್ ರೆವೆನ್ಯೂ ಫ್ರಮ್ ಆಪರೇಷನ್ 8 lakh, ಅದೇ ರೀತಿ ಅದರ್ ಇನ್ಕಮ್ 50,000, ಕಾಸ್ಟ್ ಆಫ್ ಮಟೀರಿಯಲ್ ಕನ್ಸ್ಯೂಮ್ಡ್ 2 lakh, ಎಂಪ್ಲಾಯ್ ಬೆನಿಫಿಟ್ ಎಕ್ಸ್ಪೆನ್ಸಸ್ 1 lakh, ಡಿಪ್ರಿಷಿಯೇಷನ್ ಆ್ಯಂಡ್ ಅಮೌಂಟೈಸೇಷನ್ 50,000. ಅದೇ ರೀತಿಯಾಗಿ ಟ್ಯಾಕ್ಸ್ 30% ಕೊಟ್ಟಿದ್ದಾರೆ. ಅಮೌಂಟ್ ಕೊಟ್ಟರೆ ಅಮೌಂಟ್ ಕೂಡ ಲೆಸ್ ಮಾಡ್ಬೋದು, ಇಲ್ಲಾಂದರೆ ಟ್ಯಾಕ್ಸ್ ಪರ್ಸೆಂಟೇಜ್ ಕೊಟ್ಟರೆ ಪರ್ಸೆಂಟೇಜ್ ಕೊಟ್ಟಿರ್ತಾರೆ, ಎರಡೊಳಗೆ ಒಂದು ಕೊಟ್ಟಿರ್ತಾರೆ. ಈಗ ಸ್ಟೆಪ್ ಬೈ ಸ್ಟೆಪ್ ಹೇಗೆ ಬಿಡಿಸೋದು ಅಂತ ನೋಡೋಣ. ಮೊದಲಿಗೆ ಏನು ಬರ್ತಾವೆ ಅಂದರೆ, ರೆವೆನ್ಯೂ ಫ್ರಮ್ ಆಪ್ರೇಷನ್ ಅದು ಇನ್ಕಮ್ ಆಗ್ತದೆ. ಅದೇ ರೀತಿಯಾಗಿ ರೆವೆನ್ಯೂ ಫ್ರಮ್ ಆಪ್ರೇಷನ್ ಇನ್ಕಮ್, ಅದೇ ರೀತಿಯಾಗಿ ಅದರ್ ಇನ್ಕಮ್. ಕಂಪ್ನಿ ಯಾವುದೇ ರೀತಿ ಲಾಭವಾದಂಥ ಏನು ಪ್ರಾಫಿಟನ್ನು ಬಂದಿದ್ದರೆ ಅದಕ್ಕೆ ಇನ್ಕಮ್ ಅಂತೇವೆ. ಆದ ನಂತರ ಯಾವುದೇ ಖರ್ಚು ವೆಚ್ಚಗಳಾಗಿದ್ದರೆ ಎಕ್ಸ್ಪೆನ್ಸ್ ಆಗ್ತವೆ, ಉಳಿದ ಐಟಮ ಎಕ್ಸ್ಪೆನ್ಸ್ ಆಗ್ತವೆ. ಈಗ ಹೇಗೆ ಬಿಡಿಸೋದು ಅಂತ ನೋಡೋಣ. ಫಸ್ಟ್ ಆಫ್ ಆಲ್ ರೆವೆನ್ಯೂ ಫ್ರಮ್ ಆಪ್ರೇಷನ್. ರೆವೆನ್ಯೂ ಫ್ರಮ್ ಆಪ್ರೇಷನ್ ಎಷ್ಟು ಅಮೌಂಟ್ ಕೊಟ್ಟಿದ್ದಾರೆ? ರೆವೆನ್ಯೂ ಫ್ರಮ್ ಆಪ್ರೇಷನ್ ಎಷ್ಟು ಅಮೌಂಟ್ ಕೊಟ್ಟಿದ್ದಾರಪ್ಪ ಅಂದರೆ 8 lakh ಕೊಟ್ಟಿದ್ದಾರೆ. ಅದೇ 8 lakh ಔಟರ್ ಕಾಲಮ್ದಲ್ಲಿ ಇನ್ನರ್ ಕಾಲಮ್ದಲ್ಲಿ ಬರ್ಕೊಳ್ಳಿ. ಆದ ನಂತರ ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ? ಅದರ್ ಇನ್ಕಮ್. ಕ್ವಶನಲ್ಲಿ ಹೇಗೆ ಕೊಟ್ಟಿರ್ತಾರೆ ಹಾಗೆ ಸ್ಟೆಪ್ ಬೈ ಸ್ಟೆಪ್ ಬರ್ಕೋದು. ಆದ ನಂತರ ಇನ್ಕಮ್ ಮೇಗೆ ಬರ್ಕೋದು, ಆದ ನಂತರ ಎಕ್ಸ್ಪೆನ್ಸ್ ತೆಳಗಡೆ ಬರ್ಕೋದು. ಅದರ್ ಇನ್ಕಮ್ ಎಷ್ಟು ಕೊಟ್ಟಿದ್ದಾರೆ? 50,000 ಅಂತ ಬರ್ಕೊಳ್ಳಿ. ಆದ ನಂತರ ಟೋಟಲ್ ಮಾಡಿ 8 lakh ಪ್ಲಸ್ 50,000 8 lakh ಟೋಟಲ್ ರೆವೆನ್ಯೂ ಎಷ್ಟಾಗಿತ್ತಪ್ಪ ಅಂದರೆ 8 lakh ಪ್ಲಸ್ 50,000 8,50,000 ಔಟರ್ ಕಾಲಮ್ದಲ್ಲಿ ಇಟ್ಕೊಳ್ಳಿ. ಅದೇ ರೀತಿ ನೆಕ್ಸ್ಟ್ ಏನಪ್ಪ ಅಂದರೆ ಎಕ್ಸ್ಪೆನ್ಸಸ್ ಯಾವಪ್ಪ ಅಂದರೆ ಕಾಸ್ಟ್ ಆಫ್ ಮಟೀರಿಯಲ್ ಕನ್ಸ್ಯೂಮ್ಡ್ 2 lakh. ಸ್ಟೆಪ್ ಬೈ ಸ್ಟೆಪ್ ಬರ್ಕೋತ ಹೋಗಿ. ಈಗ ಕ್ವಶನಲ್ಲಿ ಏನು ಕೊಟ್ಟಿದೆ ಅದೇ ಸೇಮ್ ಬರ್ಕೋತ ಹೋಗಿ. ಕಾಸ್ಟ್ ಆಫ್ ಮಟೀರಿಯಲ್ ಕಚ್ಚಾ ವಸ್ತುಗಳು ತರುವಾಗ ಏನೇನು ಖರ್ಚುಗಳು ವೆಚ್ಚಗಳಾಗಿರ್ತವೆ ಅದಕ್ಕೆ ಕಾಸ್ಟ್ ಆಫ್ ರಾ ಮಟೀರಿಯಲ್ ಕನ್ಸ್ಯೂಮ್ಡ್ ಅಂತ ಅಂತಾರೆ. ಎಲ್ಲ ಫಸ್ಟೇ ರಾ ಮಟೀರಿಯಲ್ ತರಿಸ್ಕೋಬೇಕು. ಆದ ನಂತರ ಆಗುವಂಥ ಖರ್ಚು ಎಷ್ಟಪ್ಪ ಅಂದರೆ 2 lakh ಆಗಿದೆ. ಅದೇ ರೀತಿಯಾಗಿ ಎಂಪ್ಲಾಯಿ ಬೆನಿಫಿಟ್ ಎಕ್ಸ್ಪೆನ್ಸಸ್ ಅಂದರೆ ಎಂಪ್ಲಾಯಿಗಳಿಗೆ ಎಕ್ಸ್ಪೆನ್ಸನ್ನು ಮಾಡಿದ್ದಾರೆ. ಅದೇ ರೀತಿಯಾಗಿ ಎಷ್ಟು ಮಾಡಿದಾರಪ್ಪ ಅಂದರೆ 1 lakh ಅಮೌಂಟನ್ನು ಇಡೀ ಇನ್ನರ್ ಕಾಲಮ್ದಲ್ಲಿ. ಅದೇ ರೀತಿಯಾಗಿ ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ ಅಂದರೆ ಡೆಪ್ರಿಷಿಯೇಷನ್ ಆ್ಯಂಡ್ ಅಮೌಂಟೈಸೇಷನ್. ಅಮೌಂಟ್ ಎಷ್ಟು ಕೊಟ್ಟಿದ್ದಾರಪ್ಪ ಅಂದರೆ 50,000 ಅದೇ ರೀತಿಯಾಗಿ ಬರ್ಕೊಳ್ಳಿ. ಆದ ನಂತರ ಈಗ ಟೋಟಲ್ ಮಾಡ್ಕೊಡಿ ಎಷ್ಟಾಯ್ತು ಅಂತ ನೋಡಿ. ಇಲ್ಲಿ ಟೋಟಲ್ ರೆವೆನ್ಯೂ ಎಲ್ಲಿ ಐತಿ ಅಲ್ಲಿ ಎ ಅಂತ ಬರ್ಕೊಳ್ಳಿ, ಕ್ಯಾಲ್ಕುಲೇಷನ್ ಮಾಡುವಾಗ ಈಜಿ ಆಗ್ತದೆ. ಅದೇ ರೀತಿಯಾಗಿ ಇಲ್ಲಿ ಟೋಟಲ್ ಎಕ್ಸ್ಪೆನ್ಸಸ್ಗೆ ಬಿ ಅಂತ ಕೊಡಿ. ಅದೇ ರೀತಿಯಾಗಿ ಎಷ್ಟಾಗ್ತೈತೆ ಅಂತ ನೋಡೋಣ. 2 lakh ಪ್ಲಸ್ 1 lakh 3 lakh 3 lakh ಪ್ಲಸ್ 50,000 3,50,000 ಔಟರ್ ಕಾಲಮ್ದಲ್ಲಿ ಇಡಿ. ಮ್ಯಾಗೆ ಇನ್ಕಮ್ ಒಳಗಡೆ ಎಕ್ಸ್ಪೆನ್ಸನ್ನು ಲೆಸ್ ಮಾಡಿ. 8,50,000 ಮೈನಸ್ 3,50,000 ಇದು ಕಳೆದ್ಬೇಕು. ಯಾವ್ದು ಬರ್ತೈತಪ್ಪ ಅಂದರೆ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಅಮೌಂಟ್ ಬರ್ತೈತಿ. ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಎ ಮೈನಸ್ ಬಿ ಮಾಡಬೇಕು. ಎ ಒಳಗೆ ಬಿಯನ್ನು ಲೆಸ್ ಮಾಡಬೇಕು. ಎಷ್ಟು ಬರುತ್ತೆ ಅಂದರೆ 5 lakh ಅಮೌಂಟ್ ಬರ್ತದೆ. ಅದೇ ರೀತಿಯಾಗಿ ಟ್ಯಾಕ್ಸನ್ನು ಕೊಟ್ಟಿದ್ದಾರೆ. ಟ್ಯಾಕ್ಸ್ 30% ಅಂತ ಅಮೌಂಟ್ ಕೊಟ್ಟರೆ ಅಮೌಂಟ್ ಡೈರೆಕ್ಟ್ ಲೆಸ್ ಮಾಡಿ ಇಡೋದು, ಇಲ್ಲಾಂದರೆ ಹಿಂಗೆ ಪರ್ಸೆಂಟೇಜ್ ಕೊಟ್ಟರೆ ಅಂದರೆ 5 lakh ಇಂಟು 30/100 ಅಂತ ತಗೋದು. ಈಗ ನೋಡೋಣ ಎಷ್ಟಾಯ್ತು ಅಂತ.
5 lakh ಇಂಟು 30 ಡಿವೈಡೆಡ್ ಬೈ 100 ಎಷ್ಟಾಯ್ತಪ್ಪ ಅಂದರೆ 1,50,000 ಬ್ರ್ಯಾಕೆಟಲ್ಲಿ ಇಡಿ. ಅದೇ ರೀತಿ 1,50,000 ಲೆಸ್ ಮಾಡಿರಿ 5 lakh ಒಳಗಡೆ 5 ಲಕ್ಷ 5 lakh ಮೈನಸ್ 1,50,000 ಲೆಸ್ ಮಾಡಿದ್ರೆ ಎಷ್ಟು ಬರ್ತದಪ್ಪ ಅಂದರೆ 3,50,000. ಇದು ಯಾವುದಪ್ಪ ಅಮೌಂಟ್ ಅಂದರೆ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್. ಇಲ್ಲಿಗೆ ಪ್ರಾಬ್ಲಮ ಮುಗಿತೈತಿ. ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಎಷ್ಟು ಅಮೌಂಟ್ ಅಂದರೆ 3,50,000. ತುಂಬಾ ಈಜಿ ಆಗೈತಿ. ಆ್ಯನ್ಯುವಲ್ ಎಕ್ಸಾಮ್ಗೆ ಖಂಡಿತವಾಗಿ ಕೇಳ್ತಾರೆ. ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ ಅಂತ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇಷ್ಟೇ ಪ್ರಾಬ್ಲಮ್ಮು. ಇನ್ಕಮ್ ಒಳಗಡೆ ಎಕ್ಸ್ಪೆನ್ಸನ್ನು ಲೆಸ್ ಮಾಡಿ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಬರುತ್ತೆ. ಅದ ನಂತರ ಟ್ಯಾಕ್ಸನ್ನು ಲೆಸ್ ಮಾಡಿ ಇಟ್ಬಿಡೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್.